ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕೊನೆಯ ಕಿಚ್ಚನ ಪಂಚಾಯಿತಿ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರಬಹುದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಇಲ್ಲ. ಇವತ್ತಿನ ಕಿಚ್ಚನ ಪಂಚಾಯಿತಿ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ಕಿಚ್ಚನ ಖದರ್ ಧ್ವನಿಯಲ್ಲಿ ಹಳೆಯ ಕಂಟೆಸ್ಟೆಂಟ್ಸ್ಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಸದ್ಯ ಇರುವಂತಹ ಹಾಲಿ ಕಂಟೆಸ್ಟೆಂಟ್ಗಳಿಗೆ ಕಿಚ್ಚ ಕ್ಲಾಸ್ ತಗೊಳ್ಬೇಕಿತ್ತು. ಹಳೆಯ ಕಂಟೆಸ್ಟೆಂಟ್ಸ್ಗಳಿಗೆ ಅಂದ್ರೆ ಎಲಿಮಿನೇಟ್ ಆಗಿ ಹೋದವ್ರಿಗೆ ಯಾಕಪ್ಪ ಕ್ಲಾಸ್ ತಗೊಂಡ್ರು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಿದ್ರೆ ಉತ್ತರವನ್ನ ಇವತ್ತಿನ ಅನ್ಫಿಲ್ಟರ್ ಕನ್ನಡ ಎಪಿಸೋಡ್ ನಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಟಿವಿಯಲ್ಲಿ ಈ ಎಪಿಸೋಡ್ ಟೆಲಿಕಾಸ್ಟ್ ಆಗೋದಕ್ಕಿಂತ ಮುಂಚೆ ಸ್ಪಷ್ಟವಾದ ಸತ್ಯವಾದ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ, ಕೇಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಅಂದ್ರೆ ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿ ಎಲ್ಲ ಹಳೆಯ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ನ ಮನೆಯ ಒಳಗಡೆ ಬಂದಿದ್ರು. ಹೊರ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇರುವಂತಹ ಹಾಲಿ ಕಂಟೆಸ್ಟೆಂಟ್ಸ್ ಗಳಿಗೆ ಬಿಟ್ಟುಕೊಟ್ರು. ಸ್ನೇಹಿತ ಆಗ್ಲಿ ಅಥವಾ ಈಶಾನಿ ಆಗ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡ್ರು. ಅದರಲ್ಲಿ ಪ್ರಮುಖವಾಗಿ ಮಾತನಾಡೋದಾದ್ರೆ ಸ್ನೇಹಿತ್ ಅಂತೂ ನಮ್ರತಾಗೆ ಹೊರಗಡೆ ಕಾರ್ತಿಕ್ ಮತ್ತೆ ನಮ್ರತಾ ವಿಚಾರವಾಗಿ ಆಗ್ತಾ ಇರುವಂತಹ ಟ್ರೋಲ್ಗಳ ಬಗ್ಗೆ, ಆಕೆಯ ಬಗ್ಗೆ ಮಾತನಾಡ್ತಾ ಇರುವಂತಹ ರೀತಿಯ ಬಗ್ಗೆ ಪ್ರತಿಯೊಂದನ್ನು ಕೂಡ ಇಂಡೈರೆಕ್ಟ್ ಆಗಿ ಕೆಲವೊಂದು ಕಡೆ ಡೈರೆಕ್ಟ್ ಆಗಿ ಹೇಳ್ತಾ ಹೋದ್ರು. ಈ ವಿಚಾರ ಸ್ನೇಹಿತ್ ಹೇಳುವಷ್ಟು ಅಂದ್ರೆ ಸ್ನೇಹಿತ್ ಎಕ್ಸ್ಪ್ರೆಸ್ ಮಾಡಿದ ರೀತಿಯಷ್ಟು ನಿಜಕ್ಕೂ ಅಷ್ಟೊಂದು ಹಾಳಾಗಿದ್ಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಇವತ್ತು ಮಾತನಾಡ್ತಾರೆ. ಅಂದ್ರೆ ಎಕ್ಸ್ಪ್ರೆಷನ್ ಅಲ್ಲಿ ನೋಡಬಹುದು, ಸ್ನೇಹಿತ್ ನಮ್ರತಾಗಿ ಹೇಳ್ತಾರೆ, ನಾನು ನಿಮಗೋಸ್ಕರ ಹೊರಗಡೆ ದಿನ ಫೈಟ್ ಮಾಡ್ತಾ ಇದ್ದೀನಿ ಅಂತ. ಕಿಚ್ಚ ಕೇಳ್ತಾರೆ, ಅಂಥದ್ದೇನಾಗಿದೆ ಹೊರಗಡೆ ಅಂತ. ಸೊ ಇದರಲ್ಲೇ ಒಂದು ಉತ್ತರ ಸಿಗುತ್ತೆ. ಅಷ್ಟು ಅವ್ರು ಹೇಳೋ ರೇಂಜಲ್ಲಿ ಏನು ಹಾಳಾಗಿಲ್ಲ, ಆ ಥರ ಎಲ್ಲ ಏನು ಪೋಟ್ರೆ ಆಗಿಲ್ಲ. ಅನಾವಶ್ಯಕವಾಗಿ ನೀವು ಅನ್ನೆಸೆಸರಿಯಾಗಿ ಗಾಬರಿ ಆಗ್ಬೇಡಿ, ಗೊಂದಲಕ್ಕೊಳಗಾಗ್ಬೇಡಿ, ನಿಮ್ಮ ಆಟದ ಮೇಲೆ ಫೋಕಸ್ ಮಾಡಿ ಅನ್ನೋ ಥರ ಸುದೀಪ್ ಮಾತನಾಡ್ತಾರೆ. ಸುದೀಪ್ ಸರ್ ಹೇಳುವಂತಹ ಮಾತನ್ನ ಕೂಡ ನಮ್ರತಾ, ವಿನಯ್ ಇಬ್ರು ಆಶ್ಚರ್ಯಚಕಿತರಾಗಿ ಕೇಳ್ತಾರೆ. ಬಟ್ ಅದಾದ್ಮೇಲೆ ಒಂದು ಟಾಪಿಕ್ ತೆಗೆದುಕೊಳ್ತಾರೆ. ಅದೇ ಈ ವಾರದಲ್ಲಿ ರಾಜ್ಯಾದ್ಯಂತ ಜನರು ಉಗಿದು ಉಪ್ಪಿನಕಾಯಿ ಮಾಡಿರುವಂತಹ ಟಾಪಿಕ್, ಡ್ರೋನ್ ಪ್ರತಾಪ್ ಅವರಿಗೆ ಇಶಾನಿ ಆಡಿರುವಂತಹ ಮಾತು. ಗೆಸ್ಟ್ ಆಗಿ ಬಂದು ಇಶಾನಿ ಡ್ರೋನ್ ಪ್ರತಾಪ್ಗೆ ಕಾಗೆ ಕಕ್ಕ ಮಾಡಿಬಿಟ್ಟು ಮನೆಯೆಲ್ಲ ಇದು ಮಾಡ್ತು ಅಂದ್ರೆ ಸಿಂಪತಿಯನ್ನ ನಾಟಕ ಮಾಡಿಕೊಂಡು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿಕೊಂಡು ಡ್ರೋನ್ ಪ್ರತಾಪ್ ಇಲ್ಲಿವರೆಗೂ ಬಂದ್ರು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರು. ಆ ವಿಚಾರಕ್ಕೆ ಕಿಚ್ಚ ಇವತ್ತು ಕ್ಲಾಸ್ ತೆಗೆದುಕೊಳ್ತಾರೆ. ಏನ್ ಕಲ್ತ್ಕೊಂಡ್ರಿ ನೀವು ಈ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿ ಬಂದು ಏನ್ ಕಲ್ತ್ಕೊಂಡ್ರಿ? ಗೆಸ್ಟ್ ಆಗಿ ಬಂದಿರ್ತೀರ, ಗೆಸ್ಟ್ ಆಗಿ ಒಂದ್ 4 ಒಳ್ಳೆ ಮಾತು ಹೇಳೋದ್ ಬಿಟ್ಟು ಯಾಕೆ ಬೇಕಿತ್ತು ಇವೆಲ್ಲ ಅನ್ನೋ ಅರ್ಥದಲ್ಲಿ ಸುದೀಪ್ ಸರ್ ಕೂಡ ಮಾತನಾಡ್ತಾರೆ. ಸೊ ಇಶಾನಿ, ವಾವ್ ಇಶಾನಿ ಏನ್ ಹೇಳಿದ್ರಿ ನೀವು ಅನ್ನೋ ಅರ್ಥದಲ್ಲೇ ಕಿಚ್ಚ ಸುದೀಪ್ ಸರ್ ಕೂಡ ಮಾತಾಡ್ತಾರೆ. ಅದಾದ್ಮೇಲೆ ಇನ್ನೊಬ್ಬ ಕಂಟೆಸ್ಟೆಂಟ್ ಹೆಸರು ತೆಗೆದುಕೊಳ್ತಾರೆ. ಅದೇ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್. ಸಾಮಾಜಿಕ ಜಾಲತಾಣದಲ್ಲಿ ಬುಲೆಟ್ ತರ ಟಕ 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 ಅಂತ ನೇರ ನುಡಿಗಳಿಂದ ಸುದ್ದಿ ಹಬ್ಬಿಸಿದ್ದಂತಹ, ನೇರ ನುಡಿಗಳಿಂದ ಸುದ್ದಿ ಆಗಿದ್ದಂತಹ ವ್ಯಕ್ತಿ ಅಂದ್ರೆ ಅದು ರಕ್ಷಕ್. ಯಾವಾಗ್ಲೂ ಕೂಡ ತನ್ನ ನೇರವಾದ ಮಾತಲ್ಲೇ ಸುದ್ದಿ ಆಗ್ತಾ ಇದ್ರು. ಬಟ್ ಈ ಸಲ ಸುದೀಪ್ ಅವರ ಅಭಿಮಾನಿಗಳ ಅಂದ್ರೆ ಸುದೀಪ್ ಸರ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಯಾಕಂದ್ರೆ ಎಲ್ಲಾರ ಬಗ್ಗೆ ಬಿಟ್ಟು ಹೋಗಿ ಕಿಚ್ಚ ಸುದೀಪ್ ಸರ್ ಬಗ್ಗೆನೆ ಇಂಡೈರೆಕ್ಟ್ ಆಗಿ ಮಾತಾಡ್ಬಿಟ್ರು. ರಕ್ಷಕ್ ಮಾತಾಡುವಂತಹ ಬರದಲ್ಲ ಮಾತು ಬಂತೋ ಅಥವಾ ರಕ್ಷಕ್ ಉದ್ದೇಶವೇ ಹಾಗೆ ಹೇಳೋದಾಗಿತ್ತೋ ಗೊತ್ತಿಲ್ಲ. ಸುದೀಪ್ ಅಣ್ಣ ಏನ್ ದೇವರ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಒಂದು ಚಾನಲ್ಗೆ ಸಂದರ್ಶನದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದು ಅನೇಕರ ಕೆಂಗಣ್ಣಿಗೆ ಕಾರಣ ಆಯ್ತು. ಟ್ರೋಲ್ ಆದ್ರು. ರಕ್ಷಕ್ ಇದು ಬೇಕಿತ್ತ ನಿಮಗೆ ಅನ್ನುವಂತಹ ಪ್ರಶ್ನೆಗಳನ್ನ ಸಾಕಷ್ಟು ಜನ ಕೇಳಿದ್ರು. ಅದಾದ್ಮೇಲೆ ರಕ್ಷಕ್ ಅವರು ಸುದೀಪ್ ಸರ್ಗೆ ಸಾರಿ ಕೇಳಿದ್ರು, ಅಪಾಲಜಿ ಕೇಳಿದ್ರು, ಎಲ್ಲವೂ ಆಯ್ತು. ಬಟ್ ಅದಾದ್ಮೇಲೆ ಕೂಡ ಸುದೀಪ್ ಸರ್ ಆ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಂತ ಕಾಣ್ತಾ ಇದೆ. ರಕ್ಷಕ್ ಆಡಿರುವಂತಹ ಮಾತುಗಳಿಗೆ ಪ್ರಾಯಶಃ ಇವತ್ತು ರಿಪ್ಲೈ ಕೊಡುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಹಿಂಟ್ಸ್ ಕೊಡೋದಾದ್ರೆ ಒಂದೇ ಒಂದು ಲೈನ್ ಅಲ್ಲಿ ಹೇಳ್ತಾರೆ, ರಕ್ಷಕ್ ಆ ಕಂಟೆಸ್ಟೆಂಟ್ ಹೆಸರು ಅದೇ ಅಲ್ವಾ ಅನ್ನುವಂತಹ ಒಂದು ಮಾತನ್ನ ಬಹಳ ಕುಹಕವಾಗಿ ಸುದೀಪ್ ಸರ್ ಆಡ್ತಾರೆ. ಅದು ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನುವಂತಹದ್ದನ್ನ ಸಾರಿ ಹೇಳ್ತಿತ್ತು. ರಕ್ಷಕ್ ಆ ರೀತಿಯಾಗಿ ಹೇಳೋದು ಬೇಡ ಇತ್ತು. ರಕ್ಷಕ್ ಉದ್ದೇಶ ಏನೇ ಇದ್ದಿದ್ರು ಕೂಡ ಕಿಚ್ಚ ಸುದೀಪ್ ಸರ್ ಅಂತಹ ಅಷ್ಟು ದೊಡ್ಡ ನಟನ ಬಗ್ಗೆ ಮಾತಾಡುವಾಗ ಅಷ್ಟು ಜಾಗರೂಕತೆಯಿಂದ ಮಾತಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಮಾತಿನಲ್ಲಿ ಎಲ್ಲೇ ತಪ್ಪಿದ್ರ ಪರಿಣಾಮ, ರಕ್ಷಕ್ ಎಲ್ಲೇ ತಪ್ಪಿದ್ರ ಪರಿಣಾಮ ಈ ರೀತಿಯಾಗಿ ಟ್ರೋಲ್ ಆಗುವಂತಹ ಅನಿವಾರ್ಯ ಸ್ಥಿತಿ ಎದುರಾಯಿತು. ಸೊ ಏನೇ ಇರಲಿ, ಸದ್ಯ ಅಂತೂ ರಕ್ಷಕ್ ಸೈಲೆಂಟ್ ಆಗಿದ್ದಾರೆ. ಬಟ್ ಕಿಚ್ಚ ಸುದೀಪ್ ಸರ್ ಅದನ್ನ ಮರ್ತಂತೆ ಕಾಣ್ತಾ ಇಲ್ಲ. ವಿಚಾರ ಏನೇ ಇರಲಿ, ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದಂತಹ ಹಳೆಯ ಸ್ಪರ್ಧಿಗಳಿಗೆ ಸಖತ್ತಾಗಿ ಕಿಚ್ಚ ಕ್ಲಾಸ್ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಹಾಲಿ ಸ್ಪರ್ಧಿಗಳಿಗೆ ಫಿನಾಲೆಗೆ ಹತ್ರ ಇರುವಾಗ ಇನ್ನೇನೇನು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೋ ಗೊತ್ತಿಲ್ಲ. ಅವರೆಲ್ಲರ ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಗಬೇಕು ಅಂದ್ರೆ ಮನೆಯಿಂದ ಅವರೆಲ್ಲ ಹೊರಗಡೆ ಬರಲೇಬೇಕು. ಆಗ್ಲೇ ಅವರಿಗೆ ಅರ್ಥ ಆಗೋದು ಹೊರಗಡೆ ಏನಾಗ್ತಾ ಇದೆ ಅಂತ.